ಅಮ್ಮ ಹಲಸಿನಕಾಯಿ ಗುಜ್ಜಿನ ಕೊಟ್ಟು ಕಳಿಸಿದ್ದಾರೆ. ಅದ್ರದ್ದು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಕಡಲೆಕಾಳು ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಇಲ್ಲಿ ನಾನು 3 ಸ್ಪೂನಷ್ಟು ಕಡಲೆಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ತೊಳ್ಕೊಳ್ಳೋಣ. ಒಂದ್ಸಲ ತೊಳ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನೀರು ಹಾಕ್ಕೊಂಡು ನೆನೆಸಿಟ್ಕೊಳ್ತಾ ಇದ್ದೀನಿ. ಹಲಸಿನಕಾಯಿ ಗುಜ್ಜಿನ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ. ಕಡಲೆಕಾಳು, ಕಟ್ ಮಾಡ್ಕೊಂಡಿರೋ ಹಲಸಿನಕಾಯಿ ಗುಜ್ಜಿ, ಸ್ವಲ್ಪ ನೀರು, ಸ್ವಲ್ಪ ಸಾಲ್ಟು, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ, ಬೇಯಿಸ್ಕೊಳ್ಳೋಣ. ಇಲ್ಲಿ ಮಸಾಲೆ ರುಬ್ಕೊಳ್ಳೋಣ. ಸ್ವಲ್ಪ ತೆಂಗಿನಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ಚಕ್ಕೆ, 1 ಏಲಕ್ಕಿ, 2 ಲವಂಗ, 2 ಟೀ ಸ್ಪೂನಷ್ಟು ಧನಿಯಾ ಪುಡಿ, 1 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಟೀ ಸ್ಪೂನಷ್ಟು ಸಾಂಬಾರು ಪುಡಿ, ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಳ್ಳೋಣ. ಮತ್ತು 1 ಟೊಮೊಟೊ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಬಾಣಲಿ ಬಿಸಿ ಆಗಿದೆ. 3 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಚೆಕ್ ಮಾಡಿಕೊಂಡೆ ಬಾಣಲಿ ಬಿಸಿ ಆಗಿದೆ ಅಂತ. ಇದಕ್ಕೆ ಈಗ ಆನಿಯನ್ ಹಾಕ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ರುಬ್ಕೊಂಡಿರೋ ಸ್ವಲ್ಪ ಮಸಾಲೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಮಿಕ್ಕಿರೋ ಮಸಾಲೆ ಎಲ್ಲ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ಬೇಯಿಸ್ಕೊಂಡಿರುವಂಥ ತರಕಾರಿನ ಹಾಕ್ಕೊಂಡು ಮತ್ತೆ 10ರಿಂದ 15 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಬೇಕಾಗಿರುವಷ್ಟು ನೀರು ಹಾಕ್ಕೊಂಡು ಒಂದು 10ರಿಂದ 15 ನಿಮಿಷ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ಹಲಸಿನಕಾಯಿ ಗುಜ್ಜಿ ಮತ್ತು ಕಡಲೆಕಾಳು ಹಾಕಿ ಮಾಡಿರುವಂಥ ಸಾರು ರೆಡಿಯಾಗಿದೆ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಫಾಲೋ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿಗೆ ಶಾಜಾ ಅಂದರೆ ಗೊತ್ತಲ್ವಾ? ಸೋನು ನಾನೇ ಮನೇಲೆಲ್ಲ ಶಾಜಾ ಅಂತ ಹೇಳಿ ಅದು ಶಾಜಾ ಅಂತಲೇ ಬರುತ್ತೆ ಬಾಯಿಗೆ. ಅವಳಿಗೆ ಸಾರು ಮಾತ್ರ ಕೊಟ್ಟು ಕಳಿಸ್ತಾ ಇದ್ದೀನಿ. ನೀನು ಮನೆಗೆ ಹೋಗಿ ಮುದ್ದೆ ಮಾಡ್ಕೊ ಆಯ್ತಾ? ಬಿಸಿ ಮುದ್ದೆ ಈಗ ಮಾಡಿಕೊಟ್ರೆ ಮತ್ತೆ ಸುಮ್ಮನೆ ತಿನ್ನೋಕ್ಕಾಗಲ್ಲ, ಅದಕ್ಕೋಸ್ಕರ. ಓಕೆನಾ? ಮುದ್ದೆ ಮಾಡೋದು ಕಲ್ಸಿದ್ ಇವಳೆ. ಸೊ ತುಂಬಾ ಈಸಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ. ವೆರಿ ಈಸಿ ಕಣೆ. ಹೌದು. ಏನ್ ಗೊತ್ತಾ, ಲೈಫಲ್ಲಿ ಕಲಿಯೋ ತನಕ ಎಲ್ಲಾದು ಕಷ್ಟನೇ. ನಿಜ. ಮೇಲೆ ಈಸಿನೇ ಎಲ್ಲಾದು. ನಿಜ. ಇಂಟ್ರೆಸ್ಟ್ ಇಂಪಾರ್ಟೆಂಟ್ ನೋಡು. ನನಗೆ ಬೇಕಿತ್ತು, ಯಾಕಂದ್ರೆ ನನಗೆ ರೈಸ್ ತಿನ್ ಹಾಂ ಸಾಕು. ಓಕೆ ನೋಡಿ, ಇದು ಕಬ್ಬಿಣದ ಆಯ್ತಾ, ಲೋಹದ ಕಡಾಯಿ, ಇದು ಪ್ಯಾನ್ ಇದೆ. ಹೌದು. ಈ ಇವಳು ನನಗೆ ಗಿಫ್ಟ್ ಮಾಡಿದ್ದ. ನಾನು ಇದನ್ನ ಹೇಳಲೇಬೇಕು ಇವಾಗ. ಆಕ್ಚುಲಿ ನಾನೇನು ನಂಬ್ತೀನಂದ್ರೆ, ನಿಜವಾದ ಇನ್ವೆಸ್ಟ್ಮೆಂಟ್ ನಾವು ಕಿಚನ್ ರೂಮಲ್ಲಿ ಮಾಡಬೇಕು ಆಯ್ತಾ. ಯಾಕಂದ್ರೆ ನಾವು ಅಲ್ಲಿಂದ ಏನು ಮಾಡೆಲ್ಲ ತಿಂತೀವಲ್ಲ, ನಮ್ಮ ದೇಹಕ್ಕೆ, ನಮ್ಮ ಆರೋಗ್ಯ ಚೆನ್ನಾಗಿದ್ರೆ ನಮ್ಮ ಲೈಫ್ ಬಾಕಿದೆಲ್ಲ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬರೀ ಸಿಲ್ವರ್, ಅಲ್ಯೂಮಿನಿಯಂ ಪಾತ್ರೆಗಳಿತ್ತು. ಹಾಗಾಗಿ ಅದನ್ನೆಲ್ಲ ಸ್ಲೋ ಆಗಿ ರಿಮೂವ್ ಮಾಡಿದ್ದು. ಸೊ ಇದೊಂದು ನೆಪ ಅಷ್ಟೇ, ಗಿಫ್ಟ್ ಅಂತ. ಓಕೆನಾ? ನೀವು ಕೂಡ ಫಾಲೋ ಮಾಡಿ. ಆದಷ್ಟು ಕಿಚನ್ ರೂಮಲ್ಲಿ ಹೆಲ್ದಿ ಕುಕ್ವೇರ್ಸ್ ಮತ್ತು ಬಾಕಿದೆಲ್ಲ ಈ ಡಬ್ಬಗಳೆಲ್ಲ ಇದೆಲ್ಲ ತೋರಿಸ್ತೀನಿ. ಇದು ಕೂಡ ಅಷ್ಟೇ ನೋಡಿ, ಈ ಎಲ್ಲ ಡಬ್ಬಗಳು ಇದೆಲ್ಲ ಗಾಜಿಂದ ಆಯ್ತಾ, ಎಲ್ಲ ಗಾಜಿನ ಜೋಡಿಸ್ಕೊಂಡ್ ಬಂದಿರೋದು. ಇದು ಯಾವುದೋ ಒಂದು ಆಯುರ್ವೇದಿಕ್ ಮೆಡಿಸಿನ್ ತಗೊಂಡಿರ್ತೀವಿ. ಏನಿದು? ಓ ಹಿಂಗ ಇದು. ಓಕೆ ನೋಡಿ, ಇದೆಲ್ಲ ಮತ್ತೆ ಬಾಕಿದೆಲ್ಲ ಸ್ಟೀಲ್ ಇದೆ, ಒಂದೊಂದು ಪ್ಲಾಸ್ಟಿಕ್ ಇದೆ. ಇದು ಕೂಡ ಗಾಜಿಂದೆ. ಅಲ್ಲೋ ಇಲ್ಲೋ ಇದಾವೆ ಪ್ಲಾಸ್ಟಿಕ್, ಇಲ್ಲ ಅಂತ ಇಲ್ಲ. ಸೊ ಅದನ್ನ ತೆಗಿಬೇಕು. ಇಲ್ಲ, ಐ ಅಪ್ರಿಶಿಯೇಟಿವ್. ಯಾಕಂದ್ರೆ ಮುಂಚೆ ಇದ್ದಕ್ಕೂ ಇವಾಗ ಬಹಳ ಚೇಂಜಸ್ ಇದೆ. ಇದು ನಾನು ಎಕ್ಸ್ಪೆಕ್ಟ್ ಮಾಡೋದು. ಇದು ನನ್ನ ಫೇವ್ರೆಟ್ ತಟ್ಟೆ. ನಾನು ಹೆಚ್ಚು ಯೂಸ್ ಬಂದ್ರೆ ಇದ್ರಲ್ಲಿ ಊಟ ಮಾಡ್ತೀನಿ. ಇದು ಮಣ್ಣಿಂದ ಇದು. ಸೊ ಈ ರೀತಿ ಸೆರಾಮಿಕ್ ಪಾತ್ರೆಗಳಿದೆಲ್ಲ. ಈಗ ನೆಕ್ಸ್ಟ್ ಅದಕ್ಕೆ ಇನ್ವೆಸ್ಟ್ ಮಾಡಿ. ಈ ತರ ಗಟ್ಟಿ ಇದ್ರೆ ಬಾಳಿಕೆ ಬರುತ್ತೆ. ಹೌದು. ನಾವ್ ಇವಾಗ ಮಣ್ಣಿಂದ ಮಡಕೆ ಎಲ್ಲ ತಗೊಂತೀವಲ್ವಾ, 1-2-3 ಯೂಸಿಗೆನೆ ಹೊಡೆದೋಗ್ಬಿಡುತ್ತೆ ಕಣೆ. ತಟ್ಟೆ ಅಲ್ಲ, ಪಾತ್ರೆಗಳು. ಅಂದ್ರೆ ಈ ಮಡಕೆ ಎಲ್ಲ ಮಡಕೆ ಟೆರಕೋಟ ಅಂತ ಮಡಕೆ ಬರುತ್ತಲ್ಲ, ತಗೋಬಾರ್ದು. ನಾನು ತಗೊಂಡ್ ಬರ್ತೀನಿ ನೆಕ್ಸ್ಟ್. ಉಷಾ ಅಮ್ಮನಿಗೆ ಚೆನ್ನಾಗಿ ನಾಲೆಡ್ಜ್ ಇದೆ. ಸೊ ನಾನು ನೆಕ್ಸ್ಟ್ ಮಡಕೆ ತಗೊಂಡ್ಬರ್ತೀನಿ. ಅದನ್ನ ತುಂಬಾ ಚೆನ್ನಾಗಿ ಸುಡ್ತಾರ ಅವರು. ಓಕೆ, ಬಟ್ಟಿ ಪ್ರೋಸೆಸ್ ಚೆನ್ನಾಗಿ ನಡಿಬೇಕು. ಅದೇನಿವೇಸ್ ಅದು ನಾವು ನೆಕ್ಸ್ಟ್ ಒಂದು ಬ್ಲಾಗ್ ಮಾಡೋಣ ಅಂತ. ಆಮೇಲೆ ಇನ್ನೊಂದು ಚೇಂಜಸ್ ಏನ್ ಗೊತ್ತಾ, ನೀನು ಮಾಡ್ಬೇಕು, ನಾನು ಮಾಡ್ಬೇಕು. ಇದು
ಈ ನೀರಿಂದು ಕ್ಯಾನ್ ಇದೆ ಅಲ್ಲ, ಇದು ನೀರ್ ತರಕ್ ಮಾತ್ರ ಯೂಸ್ ಮಾಡ್ಕೊಳ್ಳೋಣ. ಈ ಕೆಳಗಿರೋ ಡಿಸ್ಪೆನ್ಸರ್ ಇದನ್ನ ಒಂದು ಈಗ ಮಡಿಕೆ ಇಟ್ಕೊಳ್ಳೋಣ, ಇಲ್ಲ ತಾಮ್ರದ ಚಿಕ್ಕ ಹಂಡೆ ಬರುತ್ತೆ ನೋಡು, ಅದನ್ನ ಇಟ್ಕೊಳ್ಳೋಣ. ನೀರ್ ತರಕ್ ಮಾತ್ರ ಅದು ಯೂಸ್ ಮಾಡೋಣ. ಇದು ಒಂದು ಚೇಂಜಸ್ ಮಾಡ್ಬೇಕು. ನೆಕ್ಸ್ಟ್ ಬರೋ ದಿನಗಳಲ್ಲಿ ಇದಾಗುತ್ತೆ, ನಾನು ಮಾಡ್ಬೇಕಿದನ್ನ. ಸೊ ಹಿಂಗೆ ಓಕೆ ನೋಡಿ, ಇಷ್ಟೆಲ್ಲ ಹೇಳ್ಬೇಕು ಒಂದು ವಿಚಾರ ಬಂದಾಗ, ಆಯ್ತಾ? ಯಾಕಂದ್ರೆ ಕೆಲವರೆಲ್ಲ ಹೊಸ ವ್ಯೂವರ್ಸ್ ಜಾಯ್ನ್ ಆಗ್ತಾ ಇರ್ತಾರೆ, ಗೊತ್ತಿರಲ್ಲ. ಬಟ್ ನಾನು ಹಳೆ ಸಬ್ಸ್ಕ್ರೈಬರ್ಸ್ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿದೆ ಏನೆಲ್ಲ ಚೇಂಜಸ್ ಮಾಡ್ತಾ ಇದ್ದೀನಿ ಅಂತ. ಆದ್ರೆ ಒಂದು ದೊಡ್ಡ ಫೇಲ್ಯೂರ್ ಏನಂದ್ರೆ, ಊರಲ್ಲಿ ಏನ್ ಮಾಡಿದ್ರು ಆಗಲ್ಲ, ನಾವ್ ಅಲ್ಲೇ ಇರ್ಬೇಕು, ಅಲ್ಲಿದ್ದು ಚೇಂಜಸ್ ಮಾಡ್ಬೇಕು, ಅವಾಗಲೇ ಚೇಂಜಸ್ ಆಗೋದು, ಆಯ್ತಾ? ಓಕೆ, ನಾನು ಇವಾಗ ಇಲ್ಲಿಂದ ಹೊರಡ್ತೀನಿ. ಒಂದು ಅರ್ಜೆಂಟ್ ಕೆಲಸದ ಮೇಲೆ ಊರಿಗೆ ಹೋಗಿದ್ದೆ, ಅಲ್ಲಿಂದಾನೆ ತಗೊಂಡ್ ಬಂದಿದ್ದು ನಾನು. ಇದು ಹಲಸಿನಕಾಯಿದು ಗುಜ್ಜೆ ಅಂತ ಹೇಳ್ತೀವಿ ಅದಕ್ಕೆ. ಅದೊಂದು ಫೋಟೋ ಹಾಕಿ ಸೈಡ್ ಅಲ್ಲಿ, ಕೆಲವರಿಗೆ ಗೊತ್ತಿರೋದಿಲ್ಲ, ಓಕೆನಾ? ಈಗ ಇವ್ರು ಎಡಿಟಿಂಗ್ ಅಲ್ಲಿ ಮಾಸ್ಟರ್ ಆಗ್ತಾ ಇದಾರೆ, ಎಲ್ಲ ಕೆಲಸ ಇವರೇ ಮಾಡ್ತಾರೆ. ನಾನು ಆದಷ್ಟು ಬೇಗ ಬರ್ತೀನಿ, ಟ್ರಾವೆಲಿಂಗ್ ವ್ಲಾಗ್ಸ್ ತಗೊಂಡ್ ಬರ್ತೀನಿ. ಚಾನಲ್ ಸುಮ್ಮನೆ ಡೆಡ್ ಆಗೋದು ಬೇಡ. ನಾನು ನನ್ನ ಕೆಲಸದಲ್ಲಿ ಕಮಿಟ್ಮೆಂಟ್ ಇದೆ ತುಂಬಾ. ಸೊ ಹಾಗಾಗಿ ನಾನು ವ್ಲಾಗ್ಸ್ ಹಾಕಕ್ಕಾಗ್ತಿರ್ಲಿಲ್ಲ. ಆಮೇಲೆ ತಲೆಗೆ ಬಂತು ನನಗೆ, ಯಾಕೆ ಗುಡಿಯಲ್ಲಿ ವ್ಲಾಗ್ಸ್ ಹಾಕಬಾರ್ದು ನಾವು ಅಂತ. ಯಾಕಂದರೆ ನಾವೆಲ್ಲರೂ ಅವಳ ಕಾನ್ವರ್ಸೇಷನ್ ತುಂಬ ಎಂಜಾಯ್ ಮಾಡ್ತೀವಿ. ಆಮೇಲೆ ಅನಿಸ್ತು ಇದನ್ನೆಲ್ಲ ರೆಕಾರ್ಡ್ ಮಾಡಬೇಕಲ್ಲ ಅಂತ. ಸೊ ಅಲ್ಲಿಂದ ಶುರು ಆಯಿತು, ಆಯಿತಾ? ವ್ಯೂಸಿಗೋಸ್ಕರ ಅಥವಾ ಹಾಗಲ್ಲ, ತುಂಬ ಕಷ್ಟಪಟ್ಟಿರ್ತೀವಿ ಒಂದು ಚಾನಲ್ನ ಬೆಳೆಸ್ಬೇಕಂತ. ಸುಮ್ಮನೆ ಯಾಕೆ ಏನು ವ್ಲಾಗ್ಸ್ ಬಿಡೋದು ಬೇಡ ಅಂತ. ಹೌದು, ಅವಳ ಮೆಮರೀಸ್ ಕೂಡ ರೆಕಾರ್ಡ್ ಆಗಲಿ ಅಂತ. ಓಕೆನಾ? ಆಮೇಲೆ ವ್ಯೂಸ್ ಬರಬೇಕು, ತುಂಬ ಬರೋದು ಬೇಡ, 1 ಮಿಲಿಯನ್ ಅಂತೆಲ್ಲ ನಮಗೆ ಎಕ್ಸ್ಪೆಕ್ಟೇಷನ್ ಇಲ್ಲ. ಈಗ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ದಾರೆ? 1,30,30,000ದಲ್ಲಿ ಗುಡಿಯನ್ ವ್ಲಾಗಿಗೆ ಒಂದು 50,000, 30,000, 20,000 ಬಂದ್ರು ನಮಗೆ ಓಕೆನೆ. ನಾವು ಕೊಟ್ಟಿರೋ ಟೈಮು ಅದು ಬೆಲೆ ಇರುತ್ತೆ ಅದಕ್ಕೆ, ಓಕೆನಾ? ಯಾಕಂದ್ರೆ ಇವ್ರ ಪಾಪ ಈಗ ಟೈಮ್ ಕೊಡ್ತಿದ್ದಾಳೆ, ಅದಕ್ಕೆ ನಾನು ಬೆಲೆ ಕಟ್ಟಬೇಕು. ಆಮೇಲೆ ನಿಮ್ಮ ಟೈಮ್ ಕೂಡ ನೀವು ಇನ್ವೆಸ್ಟ್ ಮಾಡ್ತೀರಾ ನೋಡೋದ್ರಲ್ಲಿ, ನಿಮಗೂ ಖುಷಿ ಆಗಬೇಕು. ಸೊ ಎಲ್ಲ ಕಡೆನೂ ಅದು ವರ್ತ್ ಅನಿಸ್ಬೇಕು. ಓಕೆ, ಚಲೋ, ಸಿಗೋಣ.